ಮನೆಯಿಂದನೇ ಹೆಣ್ ತರ್ಬೇಕು ಅಂತ ತಮ್ಮನ ಮಗನ ತಮ್ಮನ ಮಗಳ ತಂದ್ಕೊಂಡಂಗಾಯ್ತು. ನಮ್ಮನ್ನ ನೋಡ್ಕೊತಾಳೆ. ಆಮೇಲೆ ನನ್ನ ಮಗನಿಗೂ ಬ್ಲಾಕ್ ಮೇಲ್ ಮಾಡವಳೆ. ಆಗ ನನ್ನ ಮಗನ್ನೇ ಆಗ್ಬೇಕು ಅಂದವಳೆ. ಹಂಗಾಗಿ ತಂದ್ಕೊಂಡು ನನ್ನ ಮಗ ಇಷ್ಟಪಡ್ದ ಹೋದ್ರು ಅವಳು ಇಷ್ಟಪಟ್ಲು ನನ್ನ ಮಗನ್ನ. ಆಗ್ಲೂ ಅವಂತ ಲಾರ್ ಇತ್ತು, ಆಗ್ಲೂ ಒಂದು ಟೆಂಪ್ ಇತ್ತು, ಆಗ್ಲೂ ಹಸ್ಗಳಿದ್ದು. ನನ್ನ ಮಗನೇ ವ್ಯವಹಾರ ಮಾಡೋನು. ಮಾಡಿದ್ವಿ ಎಲ್ಲಾನು ಮಾಡ್ಕೊಂಡ್ ಪ್ರತಿ ಒಂದು ಜಮೀನಿಂದು ತಂದೆ ತಾಯಿ. ನನ್ನ ಹಿರಿ ಮಗಿತ್ತಿಲ್ಲ, ಅವ್ನು ದುಬೈಗೆ ಹೋಗಿದ್ದ. ನನ್ನ ಹಿರಿ ಸೊಸೆ ಅಪ್ಪಮ್ಮಲ್ಲೇ ಇದ್ಲು. ಆದ್ರಿಂದವ ನಾವು ಈ ಥರ ಇವಳೇ ಸೊಸೆ ಇವಳೇ ಮಗಳು. ಅವಳಿಗೆ ಒಂಚೂರು ಅರ್ಕೆ ಮರ್ತೆ ಮಾಡಿರಲಿಲ್ಲ. ಪ್ರತಿ ಒಂದು ಅವಳೇ ತತ್ತಿದ್ದು. ಆಮೇಲೆ ಇದು 3 ಅಕೌಂಟ್ ಒಳಗೆ ಕಾರ್ಲೆ ಅಕೌಂಟ್ ಒಂದು, ಅರ್ಕಲ್ಗೊಡ್ದೊಂದು, ಆಮೇಲೆ ಇಲ್ಲಿ ಹಾಸನದೊಂದು, ಎಲ್ಲ ವ್ಯವಹಾರ ಅವಳದೇ. ನನ್ನ ಮಗ 14 ಹಸುಗಳು ಟ್ಯಾಗಿಟ್ರಿ. ಆಮೇಲೆ ಆಳು ಕರ್ಕೊಂಡ್ ಭಂಗ ಮಾಡೋದು, ಸೈಲೇಜ್ ಮಾಡೋದು, ಜೋಳ ತರೋದು. ಆಮೇಲೆ ಊಟದೊತ್ತಿಗೆ ವರ್ಷ ಏನು ಮಾಡ್ತದೀಯವ, ಊಟ ಕೊಡಕ್ಲವ ಅಂತ ಕೇಳೋನು. ಆದ್ರೂ ಅವಳು ಇಕ್ಕೋ ಮನೆಗಿದ್ರೆ ರೂಮ್ ಬಿಟ್ಟು ಈಚೆ ಬರ್ತಲ್ಲ. ಆಗ ಬಂದು ಅವನೇ ಇಕ್ಕೆನು ನಾನು. ಆಗ ನಾನೇನು ಮಾಡಿದೆ, ಅಯ್ಯೋ ನನ್ನ ಮಗ ಅಸ್ತು ಬಂದೈತೆ, ಇವಳು ಬರೀ ಅನ್ನ ಮಾಡಿಕ್ತಾಳೆ ಅಂತ ಒಂದು ಮುದ್ದೆ ತಗೊಂಡೋಗಿ ನನ್ನ ಮಗನಿಗೆ ಹಿಡಿವಿ. ಆದ್ರೂ ಊಟ ಮಾಡೋನು, ಕೈ ತೊಳ್ಕೊಳ್ಳೋನು, ತಟ್ಟೆ ಬೋಸಿಗೆ ಹಾಕೋನು, ಹೋಗೋನು. ಮಗ ಸ್ಕೂಲ್ಗೆ ಹೋಗೋದಲ್ಲ. ಇನ್ನು ಸಂದು ಅವಳ್ದು ಅದೇ ಕೆಲಸ. ಅವಳು ಫೋನ್ ಏನು ಮಾಡ್ಯವಳೆ ಅಂದರೆ, ಮಗ್ಲಿಗೆ ಹಾಕ್ಯಂದು ಮೆತ್ತಗೆ ಮಾತಾಡೋದೆಲ್ಲ ನನಗೆ ಕೇಳೋದು. ಆದ್ರೆ ನನ್ನ ಮಗನಿಗೆ ಹೇಳ್ಕೊಳ್ಳಿಲ್ಲ ನಾನು. ಯಾಕೆ ಗಂಡ ಹೆಂಡ್ತಿರಿ ತಂದಿಳಿಕ್ತಂಗೆ ಆಗ್ತದೆ. ನಾನು ಹೇಳಿದ್ರೆ ನನ್ನ ಮಗನಿಗೆ ತಂದಿಳಿಕ್ತಂಗೆ ಐತೆ. ಗಂಡ ಹೆಂಡ್ತಿರು ಸಂಸಾರ ಹೊಡಿಬೇಡ್ದಲ್ವಾ, ಬೇರೆ ಕೊಟ್ಟಿದ್ದೀವಲ್ವಾ. ಆದ್ರೂ ಚೆನ್ನಾಗಿದ್ದೆ. ಬೇರೆ ಕೊಟ್ಟಿದ್ದೀನಿ ಅನ್ನಿಸ್ನೇ ಇಲ್ಲ ನನಗೆ. ಅವಳೇ ಮಗಳ ಥರ. ಎಲ್ಲಿ ಕರ್ಕೊಂಡೋದ್ರೂ ನಿಮ್ಮ ಥರನೇ, ನಿಮ್ಮ ಮಗಳೇನಮ್ಮ, ಮೊಮ್ಮಗಳೇನಮ್ಮ ಅಂತ ಕೇಳೋರು ನನ್ನ. ಆ ಥರ ನಾನು ಇದು ಮಾಡ್ಕೊಂಬಂದೆ. ಆಮೇಲೆ ಆದ್ರೂ ನಾನು ತಡಿನಾರ್ದಯ್ಯ ಅವತ್ತು ಹೋದಾದ್ಮೇಲೆ ಇವಳು ಬ್ಯಾಂಕಿಗೆ ಹೋಗ್ಯವಳೆ. ಬ್ಯಾಂಕಿಗೆ ಹೋಗಿ ಅವನು ಕರ್ಕೊಬಂದು 11 ಗಂಟೆಲಿ ಒಡವೆ ಬಿಡಿಸ್ಯಾವಳೆ. 200 ಗ್ರಾಮ್ ಒಡವೆ ಬಿಡಿಸ್ಯಾವಳೆ. ಅದು ನನ್ನ ತಮ್ಮ ಈಗ 40 ಗ್ರಾಮ್ ಚೇಂಜ್ ಮಾಡಿಸಿದ್ದ. ನಂದೊಂದು ಉಂಗುರ, ನಮ್ಮ ಯಜಮಾನ್ರದ್ದೊಂದು ಚೈನು, ಆಮೇಲೆ ನನ್ನ ಮಗಂದೊಂದು ಚೈನು. ಇವ್ಳು ಗಂಡನ ಕೇಳಿಲ್ಲ, ಇಟ್ಟಿಲ್ಲ. ಅವೆಲ್ಲನೂ ಹಾಕಿದ್ಲು ಅವಳು. ಯಾವಾಗ ಸೋಮವಾರ ಹಾಕಿದ್ವಿ. ಸೋಮವಾರ 28 ದಿವಸದಲ್ಲಿ ಹಾಕಿದ್ಲು ಅಯ್ಯ ಮಾಡುವಾಗ. ಅದಂಗೆ ಬ್ಯಾಂಕಿಗೆ ಹೋಗೋದಲ್ಲವ, ಅದು ನಾನು ಕೇಳ್ತಿರೋದು. ಆಮೇಲೆ ನನ್ನ ಮಗನ್ನ ಚಿಂದಂತ ಮಗ, ಊರೊಂದು ಊರೇ ಹೊಗಳುತ್ತದೆ ನನ್ನ ಮಗನ್ನ. ಎಷ್ಟು ಇಂಥ ಮಗಂತ ಯಾರು ಇರ್ತಾರಮ್ಮ, ಹಿಂಗಿರ್ತಾರೆ ಅಂತ ನನ್ನ ಊರೆಲ್ಲ ಹೊಗಳುತ್ತದೆ. ನನಗೂ ಅಷ್ಟು ಹೊಟ್ಟಿರೋದು ಅಂತ. ಅಯ್ಯೋ ಒಸಿ ಮಾಡಿ ಯಾರು ಆ ಥರ ನನ್ನ ಮಗನಿಗೆ ಹೊಟ್ಟೆ ಎಷ್ಟು ಗಾತ್ರ, ಕೈ ಕಾಲು ಕಂಬ ಎಲ್ಲ ಅಷ್ಟು ಗಾತ್ರ ಇತ್ತು. ನನ್ನ ಮಗನಿಗೆ ಅಷ್ಟು ಚೆನ್ನಾಗಿ ಸಾಕಿದ್ದೆ. ನಾನು ಕೇಳಿದ್ದೀನಿ, ಅಲ್ಲಕ್ಕನೇ ನನ್ನ ಮಗ ಹಿಂಗೆ ಕರ್ಗೋದ್ನಲ್ಲ, ನೀನು ಹೋಗಿ ಅಡುಗೆ ಮಾಡಿ ಬಿತ್ಕತ್ತೀಯಲ್ಲ, ಏನು ಮಾಡಾಕ್ತೀಯ ನನ್ನ ಮಗನಿಗೆ, ಏನು ಮಾಡಾಕ್ತೀಯ, ಎಲ್ಲ ಹಂಗಂದ್ರೆ ಗೌರವಣಕ್ಕೆ ಸಾಕ್ತಂಗಾಗಿಲ್ಲ, ಈ ಥರ ಆಗೋಗ್ಯಾನಲ್ಲ ಪ್ರಕಾಶ ಅಂತ ಕೇಳೋರು. ಆಮೇಲೆ ಅದಾಯ್ತಾ, ನಮಗೆ ಜಮೀನು ಒಂದು 4 ಎಕರೆ ಐತೆ. ಎಲ್ಲ ಅಡಿಕೆ ತೋಟ ಮಾಡಿದ್ದೀವಿ. ಇವನಿಗೆ 2 ಎಕರೆ, ಹಿರಿ ಮಗನಿಗೆ 2 ಎಕರೆ ಕೊಟ್ಟಿದ್ದೀವಿ. ಎಲ್ಲ 200 ಗ್ರಾಮ್ ಚಿನ್ನ ಎಲ್ಲ ಪೂರ್ತಿ ತಗೊಂಡೋಗ್ಯವಳು. ಏನು ಬಿಟ್ಟಿಲ್ಲ. ಮತ್ತೆ ಬಟ್ಟೆ ಬಿಟ್ಟಿಲ್ಲ, ಬಟ್ಟೆ ಒಂದು ತಗೊಂಡೋಗಿಲ್ಲ. ಇನ್ನು ಮನೇಲಿ ದುಡ್ಡು ಇಟ್ಟಿದ್ದೆಲ್ಲ ತಗೊಂಡೋಗಿ. ಅಂದ್ರೆ ಆ ಜೊತೆಲಿ ಇದ್ದಂಗೆ ನಾನು ಹೋಗಿ ಸ್ವಚ್ಛತೆ ಕೂತ್ಕೊಳ್ಳಿವೆ ಅಂದ್ರೆ ಪಡ್ದಾಕ್ಯಂದು ಬೇರಾಗಿಲ್ಲ. ಇದ್ಕಿದ್ದಂಗೆ ಅವ್ರ ಸಂಸಾರ ಮಾಡಲಿ ಚೆನ್ನಾಗಿರ್ಲಿ ಅಂತ. ಆಮೇಲೆ ಡೂಪ್ಲೆಕ್ಸ್ ಮನೆ ಮಾಡ್ತಾವನಿ. ಅದಕ್ಕೂ ಕೈ ಹಾಕ್ನಿಲ್ಲ. ಈಗ 2 ತಿಂಗಳಿಂದವ. ಇವಳಿಗೆ ಮೆರಿಯಕ್ಕೆ ಹಿಡಿದ್ಲಲ್ಲ, ಎಲ್ಲಿ ಕೈ ಹಾಕ್ತಾಳೆ? ಪೂರ್ತಿ ಅವಳಿಗೆ ತಂದು ಕೊಡೋಣಲ್ಲ. ದುಡ್ಡ ಒಂದು 5 ಲಕ್ಷ, ಇವನೊಂದು 3 ಲಕ್ಷ. 3 ಲಕ್ಷ ಅಲ್ಲಿಗೆ 7 ಲಕ್ಷ ದುಡ್ಡು ತಗೊಂಡೋಗ್ಯಾಳೆ ಇದಪ್ಪ ಬಂದಾಗ. ಕ್ಯಾಶ್ ಕ್ಯಾಶ್ ತಗೊಂಡೋಗ್ಯಾಳೆ. ಆಮೇಲೆ ಒಡವೆ 200 ಗ್ರಾಮ್ ಚಿನ್ನ ಅಷ್ಟು ತಗೊಂಡೋಗ್ಯಾಳೆ. ಆಮೇಲೆ ಮಗಿಗೆ ಏನು ಮಾಡೋಳು ಅಂದರೆ, ತಿಂಗಳಿಂದವ ನನ್ನ ಮಗ ಭಂಗಕ್ಕೆ ಹೋಗೋನಲ್ಲ, ಉಜ್ಜರಿ ಯಾಕೆ ಮಾಡ್ತಾನೆ, ನಿಮ್ಕೊಂಡವನಿ ಇಂತಿ ಅಂತ ಮಗಿಗೆ ಹೊಡ್ಯೋಳು. ಆಮೇಲೆ ಅಜ್ಜಿ ತಕ್ಕ ಹೋಗು ಅನ್ನೋಳು. ಆಮೇಲೆ ಮಗಿಗೆ ನಾನು ತಿನ್ಸಿವಿ. ನಾನು ಮನೆ ಕೆತ್ತಿತ್ತಲ್ಲ, ಅವ್ರ ಅಮ್ಮನೇ ಬೇಕು ಅನ್ನೋದು ಮುದ್ದೆ. ಆಮೇಲೆ ಬೆಳಗ್ಗೆ ಟೈಮ್ ಬಾರಮ್ಮ ಊಟ ತಿನ್ಸು ಅನ್ನೋಳು, ತಿನ್ಸಕ್ಕೆ ಹೋಗಿವಿ. ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಗಂಡ ದೇವ್ರು ಇಟ್ಕೊಂಡಂಗೆ ಇಟ್ಕೊಂಡ. ಯಾಕೆ ನಮ್ಮ ಅಮ್ಮನ ತಮ್ಮನ ಮಗಳು, ನನ್ನ ತಮ್ಮಗೆ ನೋವು ಆಗ್ತದೆ, ನಮ್ಮ ಅತ್ತೆ ಏನಾರ ಅಂತದೆ ಅಂತ ಈ ಥರ ಎಲ್ಲನೂ ಇಟ್ಕೊಂಡು ಮುಚ್ಚಿಟ್ಟು ಈ ಥರ ಲೌಡಿ ಯಾರ್ತಲ್ಲೋ ಏನೋ ಸುಖ ಪಡೋಕ್ಕೆ, ಸುಖ ಪಡೋಕ್ಕೆ ಹೋಗ್ಯಾಳೆ ಅನ್ನೋದು ನನಗೆ ಅರಿವು. ಒಟ್ಟಿನಲ್ಲಿ ನನ್ನ ಮಗ ಒಂದು ಕೈ ಹಾಕಿ ಹಿಂಗೆ ಅದನ್ನೇ ಹೇಳಿದ್ಲು ಸ್ಟೇಷನ್ನಲ್ಲಿ, ಒಂದು ಹೊಡೆದಿಲ್ಲ, ನನ್ಗೆ ಬೋದಿಲ್ಲ, ನನಗೆ ಡೈವರ್ಸ್ ಬೇಕು, ಕ್ಯಾಶಿಯರ್ ಇಲ್ಲ, ನಾ ಬೇಡ, ಮಗು ಬೇಡವೇ, ನಂಗೆ ಮಗು ಬೇಡ, ನಾನೇ ಹತ್ರ ಸಾಕ್ಲಿ ಮಗವ,
ನಾನು ಎಲ್ಲಿಗೆ ಹೋಗ್ಲಿ ಮಗ ಸಾಕಕ್ಕೆ, ನನ್ನ ಒಬ್ಳಿಗೆ ದುಡ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಎಲ್ಲಾನು ಹೇಳಿದ್ಲು ಹಂಗಂತವ. ಹಂಗಂತ ಹೇಳಿದ್ಮೇಲೆ ಆಗ ಹೋಗಿ ನಮ್ಮ ತಮ್ಮ ಕೈ ಹಿಡ್ಕೊತಾನೆ, ನನ್ನ ಮಗ ಗೋಳಾಡ್ಕೊಂಡು ನನ್ನ ಮಗ ಸಾಕಾರ ಯಾರು ಅಂತ ಹಿಡ್ಕೊತಾನೆ, ಗದ್ದೆಲ್ಲನೂ ಹಿಡ್ಕೊತಾನೆ, ಕೈಯೆಲ್ಲನೂ ಹಿಡ್ಕೊತಾನೆ. ನಾನು ಯಾಕೆ ಹಿಂಗೆ ಮಾಡಿದೆ, ನನ್ನ ಕೈ ನುಂಗ್ರ ತಗೊಂಡಲೆ ಕೈ ನುಂಗ್ದ ಕೊಟ್ಟೆ, ಕೊಳ್ಳಲ್ಲಿದ್ದ ಗುಂಡು ಕೊಟ್ಟೆ ಅವಳಿಗೆ. ಯಾಕೆ ಇವಳೆ ಅಂತ ನನಗೆ ಹಿರಿ ಸಸಿತ್ತಿಲ್ಲ, ಇವಳೆ ಮಗಳು ಅನ್ನೋರಲ್ಲ ಎಲ್ಲವ, ಇವಳನ್ನೇ ಮಗಳ ತರ ನೋಡಿದೆ, ಮನಸ್ಕಾರನಿಲ್ಲ. ಆಮೇಲೆ ಪಾತ್ರೆ ಬೆಳಿ ಕೊಟ್ಟೆ, ಸುಸ್ತು ಲೋ ಬಿ ಪಿ ಅಂದ್ರಲ್ಲ, ಅದಕ್ಕೆ ಪಾತ್ರೆ ಬೆಳಿ ಕೊಡೋದು, ಕಸ ಗುಡ್ಸೋದು, ಹೋಗಿ ಅಕ್ಕಿ ಇಟ್ಕೊಡೋದು, ಮಗಿಗೆ ತಿನ್ಸೋದು, ಮಗಿನ ಬಟ್ಟೆ ಅವಳು ಅಮ್ಮ ನನ್ನ ಬಟ್ಟೆ ಹಂಗೂ ಯಾಕಮ್ಮ ಒಗ್ದೆ ಅಂದ್ಲು. ಅಯ್ಯೋ ನಿನ್ಗೆ ಹುಷಾರಿಲ್ವಲ್ಲ ಬಿಡು ಒಗಿತೀನಿ ಅಂತ ಒಗ್ದೆ. ಆ ಥರ ಎಲ್ಲ ಮಾಡಿದ್ಲು ಅಂಥ ಶಿಕ್ಷೆ ನನ್ನ ಮಗನಿಗೆ ಬರೋ ಅಂಥ ಶಿಕ್ಷೆ ಯಾರಿಗೂ ಬರಬಾರ್ದು. ಗಂಡ್ಮಕ್ ಚಿನ್ನ ಇಟ್ಕೊಂಡಂಗೆ ಇಟ್ಕೊಂಡಿದ್ದ, ಅದೇ ನಮ್ಮ ಊರಲ್ಲಿ ಹೇಳೋದು, ಇವ್ನು ಇಟ್ಕೊಂಡೆ ಈ ಥರ ಆಗೋದ ಅಂತ ಯಮಾಸಿದ್ಲು ಅಂತ ಹೇಳ್ತಾರೆ ಎಲ್ಲ. ಸಮಾಜ ಎಲ್ಲ ಹೇಳ್ತದೆ. ಸತ್ತಿನಹಳ್ಳಿ, ಓರಳ್ಳಿ, ಕಾರ್ಲೆ ನನ್ನ ಮಗನಿಗೆ ಇಲ್ಲಿ ಬಟ್ಲ ಹೊಸಳ್ಳವರು ಪ್ರತಿ ಒಬ್ರು ಬಂದಿದ್ರು ಅವತ್ತು ಗರೂರಿಗೆ. ಅವ್ರ ಆಕ್ಷನ್ ಏನು ತಗೊಂಡಿಲ್ಲ, ಅವರು ಎಂಟವರಿ ಏನು ತಗೊಂಡಿಲ್ಲ, ಪೊಲೀಸ್ನವರು ಯಾವ್ದಕ್ ತಗೊಂಡಿಲ್ಲ, ಏನ್ ಮಾಡಕ್ ತಗೊಂಡಿಲ್ಲ, ಏನ್ ನೆಂಚ ಕೊಟ್ಟಿಲ್ವ, ಅವ್ರು ಕೊಟ್ಟವ್ರು, ನಾವು ಕೊಟ್ಟಿಲ್ಲ ಅಂತ ಮಾಡಿಲ್ವ, ಅಲ್ಲರ ಅವ್ರಿಗೆ ಮಕ್ಳಿಲ್ವ, ಸೊಸೆ ಮೇಲೆ ಕ್ರಮ ತಗೋಬೇಕು. ಸೊಸೆ ಮೇಲೆ ತಗೋಬೇಕು ತಾನೇ. ಅವ್ರು ಯಾಕೆ ತಗೊಂಡಿಲ್ಲ, ಅವ್ರಿಗೆ ಮಕ್ಳಿಲ್ವಾ, ಅವ್ರಿಗೆ ಮರಿ ಇಲ್ವಾ, ಅವ್ರೇನ್ ಸಂಸಾರ ಮಾಡ್ತಾ ಇಲ್ವಾ, ಅವ್ರೇನು ಗಂಡ ಹೇಳ್ತಿರಲ್ವಾ, ಅವ್ರಿಗೆ ಮಕ್ಳಿಗೆ ನಾನು ಲೈನ್ ಹಂಗೆ ಕೇಳಿದೆ, ನಿನ್ಗೇನ್ ಮಕ್ಳಿಲ್ವಾ, ಯಾಕೆ ನೀನು ಈ ತರ ಬಾಕ್ಲ ಮಾಡ್ತಾ ಇದೀಯ, ಅವಳನ್ನೇಕ ಅವಳಿಗೆ ಹಿಂಸೆ ಕೊಡ್ತೀಯ ಅಂತ ಸತ್ತ ಹೋಗ್ಲಿ ಅವತ್ತು ಬೇಕಾರೆ. ಅವ್ರು ಯಾಕೆ ಹಂಗ್ ಮಾಡಿದ್ರು, ಗಂಡ ಇದ್ದಂಗೆ ಇನ್ನೊಂದು ತಪ್ಪಲ್ವಾ, ಯಾಕೆ ಮಾಡಿದ್ರು? ಇಂಥ ಹೆಣ್ಮಕ್ಳ ಮೊಗೈತೆ 6 ವರ್ಷದ್ದು ಇವ್ರು ಮಾಡೋಣ ಅಂದ್ರೆ ಏನು, ಅವ್ರು ಕೇಳ್ಬೇಕಾಯ್ತಾನೆಲ್ಲ. ಅವ್ರು ಎಷ್ಟಾದ್ರೂ ಆಗೋಗಿತ್ತೆ ಹೋಗಮ್ಮ ಅಂದ್ರೆ ಏನರ್ಥ ಅದಕ್ಕೆ? ನಮ್ಮ ಹೆಸರು ಗೌರಮ್ಮಣಿ ಅಂತ.